ಎಚ್ಚರಿಸ್ತಾ ಇದ್ದಾರೆ. ಈಗ ಇದೇ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಬಾಕಿ ಹಣ ಕೊಡ್ರೆಯೋ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಬಾಕಿ ಹಣ ಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಬಾಕಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 33,000 ಕೋಟಿ ಬಾಕಿ ಇದೆ ಅಂತೆ. ಇದನ್ನ ಮಾಡ್ತಾ ಇರೋದು ಆರೋಪವನ್ನ ಗುತ್ತಿಗೆದಾರರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಇತ್ತು. ನೀವು ಬಂದು ನಮಗೇನು ಸುಖ ಮಾಡಲಿಲ್ಲ. 33,000 ಕೋಟಿ ರೂಪಾಯಿ ನಿಮ್ದು ಬಾಕಿ ಇದೆ. ಕೂಡಲೇ ಹಣ ಬಿಡುಗಡೆ ಮಾಡಿ ಮೊದಲು ಅಂತ ಹೇಳಿ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಖಜಾನೆ ಸಂಪದ್ಭರಿತವಾಗಿದೆ, ಖಜಾನೆ ಖಾಲಿ ಇಲ್ಲ, ಎಲ್ಲರಿಗೂ ಸಮರ್ಪಕವಾಗಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರೈತರಿಗೆ ಇವರು ಬೆಳೆಹಾನಿ ಪರಿಹಾರವನ್ನು ಕೊಡಬೇಕು, ಅದನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೋ ಏನ್ ಕಥೆನೋ. ಈ ಕಡೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ದಯಮಾಡಿ ನಮ್ಮ ದುಡ್ಡನ್ನ ಕೊಟ್ಟುಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 33,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ನಿಮ್ಮ ಸರ್ಕಾರದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸರ್ಕಾರದಿಂದ ನಮಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದ್ರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದ್ರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆಯಾಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 20, 21 ಜಿಎಸ್ಟಿಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ. ಈಗ ಇದೇ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಬಾಕಿ ಹಣ ಕೊಡ್ರೆಯೋ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಬಾಕಿ ಹಣ ಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಬಾಕಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 33,000 ಕೋಟಿ ಬಾಕಿ ಇದೆ ಅಂತೆ. ಇದನ್ನ ಮಾಡ್ತಾ ಇರೋದು ಆರೋಪವನ್ನ ಗುತ್ತಿಗೆದಾರರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಇತ್ತು. ನೀವು ಬಂದು ನಮಗೇನು ಸುಖ ಮಾಡಲಿಲ್ಲ. 33,000 ಕೋಟಿ ರೂಪಾಯಿ ನಿಮ್ದು ಬಾಕಿ ಇದೆ. ಕೂಡಲೇ ಹಣ ಬಿಡುಗಡೆ ಮಾಡಿ ಮೊದಲು ಅಂತ ಹೇಳಿ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಖಜಾನೆ ಸಂಪದ್ಭರಿತವಾಗಿದೆ, ಖಜಾನೆ ಖಾಲಿ ಇಲ್ಲ, ಎಲ್ಲರಿಗೂ ಸಮರ್ಪಕವಾಗಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರೈತರಿಗೆ ಇವರು ಬೆಳೆಹಾನಿ ಪರಿಹಾರವನ್ನು ಕೊಡಬೇಕು, ಅದನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೋ ಏನ್ ಕಥೆನೋ. ಈ ಕಡೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ದಯಮಾಡಿ ನಮ್ಮ ದುಡ್ಡನ್ನ ಕೊಟ್ಟುಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 33,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ನಿಮ್ಮ ಸರ್ಕಾರದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸರ್ಕಾರದಿಂದ ನಮಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದ್ರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದ್ರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆಯಾಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 20, 21 ಜಿಎಸ್ಟಿಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ. ಈಗ ಇದೇ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಬಾಕಿ ಹಣ ಕೊಡ್ರೆಯೋ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಬಾಕಿ ಹಣ ಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಬಾಕಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 33,000 ಕೋಟಿ ಬಾಕಿ ಇದೆ ಅಂತೆ.
ಇದನ್ನ ಮಾಡ್ತಾ ಇರೋದು ಆರೋಪವನ್ನ ಗುತ್ತಿಗೆದಾರರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಇತ್ತು. ನೀವು ಬಂದು ನಮಗೇನು ಸುಖ ಮಾಡಲಿಲ್ಲ. 33,000 ಕೋಟಿ ರೂಪಾಯಿ ನಿಮ್ದು ಬಾಕಿ ಇದೆ. ಕೂಡಲೇ ಹಣ ಬಿಡುಗಡೆ ಮಾಡಿ ಮೊದಲು ಅಂತ ಹೇಳಿ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಖಜಾನೆ ಸಂಪದ್ಭರಿತವಾಗಿದೆ, ಖಜಾನೆ ಖಾಲಿ ಇಲ್ಲ, ಎಲ್ಲರಿಗೂ ಸಮರ್ಪಕವಾಗಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರೈತರಿಗೆ ಇವರು ಬೆಳೆಹಾನಿ ಪರಿಹಾರವನ್ನು ಕೊಡಬೇಕು, ಅದನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೋ ಏನ್ ಕಥೆನೋ. ಈ ಕಡೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ದಯಮಾಡಿ ನಮ್ಮ ದುಡ್ಡನ್ನ ಕೊಟ್ಟುಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 33,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ನಿಮ್ಮ ಸರ್ಕಾರದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸರ್ಕಾರದಿಂದ ನಮಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದ್ರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದ್ರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 20, 21 ಜಿಎಸ್ಟಿಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ. ಈಗ ಇದೇ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೊದಲು ಬಾಕಿ ಹಣ ಕೊಡ್ರಯ್ಯೋ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಬಾಕಿ ಹಣ ಪಾವತಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಬಾಕಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 33,000 ಕೋಟಿ ಬಾಕಿ ಇದೆ ಅಂತೆ. ಇದನ್ನ ಮಾಡ್ತಾ ಇರೋದು ಆರೋಪವನ್ನ ಗುತ್ತಿಗೆದಾರರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 30,000 ಕೋಟಿ ಇತ್ತು. ನೀವು ಬಂದು ನಮಗೇನು ಸುಖ ಮಾಡಲಿಲ್ಲ. 33,000 ಕೋಟಿ ರೂಪಾಯಿ ನಿಮ್ದು ಬಾಕಿ ಇದೆ. ಕೂಡಲೇ ಹಣ ಬಿಡುಗಡೆ ಮಾಡಿ ಮೊದಲು ಅಂತ ಹೇಳಿ ಗುತ್ತಿಗೆದಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಖಜಾನೆ ಸಂಪದ್ಭರಿತವಾಗಿದೆ, ಖಜಾನೆ ಖಾಲಿ ಇಲ್ಲ, ಎಲ್ಲರಿಗೂ ಸಮರ್ಪಕವಾಗಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರೈತರಿಗೆ ಇವರು ಬೆಳೆಹಾನಿ ಪರಿಹಾರವನ್ನು ಕೊಡಬೇಕು, ಅದನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೋ ಏನ್ ಕಥೆನೋ. ಈ ಕಡೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ದಯಮಾಡಿ ನಮ್ಮ ದುಡ್ಡನ್ನ ಕೊಟ್ಟುಬಿಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ 33,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ನಿಮ್ಮ ಸರ್ಕಾರದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನಿಮ್ಮ ಸರ್ಕಾರದಿಂದ ನಮಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಉಪಯೋಗ ಅಂತಂದ್ರೆ ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ. ಕೆಲಸ ಮುಗಿಸಿದೀವಿ, 33,000 ಕೋಟಿ ರೂಪಾಯಿ ಬಾಕಿ ಇದೆ, ಇನ್ನೂ ದುಡ್ಡು ಬಂದಿಲ್ಲ. ಕೆಲಸ ಮಾಡು ಅಂದ್ರೆ ಎಲ್ಲಿಂದ ಮಾಡೋಣ, ಗುಂಡಿ ಮುಚ್ಚು ಅಂದ್ರೆ ಎಲ್ಲಿಂದ ಮುಚ್ಚೋಣ? ಇದು ಗುತ್ತಿಗೆದಾರರ ಪ್ರಶ್ನೆ ಆಗಿದೆ. ನೋಡಿ, 8 ಇಲಾಖೆಗಳಿಂದ ರಾಜ್ಯ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಜ್ಯೇಷ್ಠತೆ, ಪಾರದರ್ಶಕತೆ ಕಾಯ್ದೆ ಕಾಪಾಡಿಲ್ಲ. 2017, 18, 19, 19, 20, 21 ಜಿಎಸ್ಟಿಯ ಹೆಚ್ಚುವರಿ ಮೊತ್ತ ಗುತ್ತಿಗೆದಾರರಿಗೆ ಪಾವತಿಸುವ ಬಗ್ಗೆ